ಒಂದು ಅಡ್ವೆಂಚರಸ್ ರಾತ್ರಿಯ ನಂತರ ಯಾವುದೇ ಸುಳಿವನ್ನು ಬಿಡದ ಹಾಗೆ ಕ್ಯಾಂಪ್ ಸೈಟ್ನಿಂದ ಹೊರಟ್ವಿ. ನಾವು ಪ್ರಯಾಣ ಮಾಡ್ತಾ ಇದ್ದಿದ್ದು ರಿಮೋಟ್ ಲೊಕೇಶನ್ ಆಗಿದ್ದ ಕಾರಣ ಹೋಟೆಲ್ಗಳ ಸಂಖ್ಯೆ ಇಲ್ಲಿ ಬಹಳ ವಿರಳ. ಅದರಲ್ಲಿ ಸಿಕ್ಕ ಒಂದು ಹೋಟೆಲ್ ಇದು. ಏನ್ ಸರ್ ಹೇಳಿ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನೈಟ್ ಅದನ್ನ ಎಲ್ಲದನ್ನು ಕೂಡ ನಮ್ ತಲೆಯಲ್ಲಿ ಫೀಡ್ ಮಾಡಿದ್ನಲ್ಲ, ನನಗೆ ಈ ಕಡೆಯಿಂದ ಫುಲ್ ಗಾಳಿ ಬರ್ತಾ ಇದೆ. ನೋಡಿದ್ರೆ ಫುಲ್ ಸ್ಕ್ರೀನ್, ಅದು ಗ್ರೀನ್ ಸ್ಕ್ರೀನ್ ತೆಗೆದ್ಬಿಟ್ಟಿದೆಯಲ್ಲ, ಓಪನ್ ಕಾಣಿಸ್ತದೆ. ತೆಗೆದ್ಬಿಟ್ಟಿದಾರಲ್ಲ ಯಾರೋ ಹಿಂಗ್ ಹೊಡೆದ. ಓ ಸ್ಕ್ರೀನ್ ಇದೆ, ಬಟ್ ಆದ್ರೆ ಹಿಂದ್ಗಡೆ ಸ್ಕ್ರೀನ್ ಮಾತ್ರ ತೆಗ್ದಿದೀಯಾ, ಇದು ಹೊರಗಡೆ ವ್ಯೂ ಕಾಣ್ತಾ ಇದೆ. ಅದು ಬರೀ ಪ್ಲಾಸ್ಟಿಕ್ ಕವರ್ ಈ ತರ ಹೊರಗಡೆ ವ್ಯೂ ಕಾಣ್ತಾ ಇದೆ. ಓ ಇಲ್ಲ, ಈ ತರ ಮಾಡಿದ ನೀವು ಅನ್ಕೊಂಡು ಮತ್ತೆ ನಾವೆಲ್ಲ ಅರ್ಧ ಗಂಟೆ ಕರೆಂಟ್ ಇಲ್ಲ ಅಂದರೆ ಬೈಕೋತಾ ಇರ್ತೀವಿ. ಆದರೆ ಇಲ್ಲಿ ರಾತ್ರಿ ಬಂದ ಸಣ್ಣ ಮಳೆಗೆ ಗಂಟೆ 9 ಆದರೂ ಕರೆಂಟ್ ಇರಲಿಲ್ಲ. ತಿಂಡಿ ಮಾಡಿ ನಮ್ಮ ಪ್ರಯಾಣ ಸಾಗಿದ್ದು ದ ಲಾಸ್ಟ್ ವಿಲೇಜ್ ಆಫ್ ಸಕಲೇಶ್ಪುರ, ವೇರ್ ಸಿವಿಲೈಸೇಷನ್ ಫೇಡ್ಸ್ ಆ್ಯಂಡ್ ದ ವೆಸ್ಟರ್ನ್ ಘಾಟ್ಸ್ ರೈಸಸ್. ಕಾಗಿನ ಹರಿದು ಆ್ಯಕ್ಚುಯಲ್ ಬ್ಯೂಟಿ ನೋಡಬೇಕು ಅಂದರೆ ಮಾನ್ಸೂನಲ್ಲಿ ಬರಬೇಕು. ಮಿನಿ ಸ್ವಿಟ್ಜರ್ಲ್ಯಾಂಡ್ ಆಗಿರುತ್ತೆ. ಸ್ವಲ್ಪ ಸಮಯದ ಆಫ್ ರೋಡಿಂಗ್ ಮತ್ತು ಚಾರಣದ ನಂತರ ನಾವು ತಲುಪಿದ್ದು ಪಶ್ಚಿಮ ಘಟ್ಟಗಳ ದಟ್ಟ ಕಾಡಿನ ಮಧ್ಯೆ ಮಂಜು, ಮಳೆ ಮತ್ತು ಬೆಟ್ಟಗಳ ನಡುವೆ ಮರೆತು ಹೋಗಿರುವ ದ ಗ್ರೀನ್ ರೂಟ್ ಆಫ್ ಕರ್ನಾಟಕ. ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯದವರೆಗೆ ಸಾಗುವ ಈ ರೈಲು ಮಾರ್ಗ ಬೆಂಗಳೂರು ಮತ್ತು ಮಂಗಳೂರು ಸಂಪರ್ಕಿಸುವ ಪ್ರಮುಖ ರೈಲು ಹಾದಿಯ ಭಾಗ. ಇಲ್ಲಿ ಹರಿಯುವ ನದಿ ಸೀಸನಲ್ ರಿವರ್ ಆಗಿದ್ದು ಮಳೆಗಾಲದಲ್ಲಿ ಅಷ್ಟೇ ಬೋರ್ಗರೆದು ಹರಿದು ಬೇರೆ ದಿನಗಳಲ್ಲಿ ಶಾಂತವಾಗಿ ಬಿಡುತ್ತದೆ. ನಮಗೆಲ್ಲ ಈ ನದಿ ಒಂದು ಪ್ರವಾಸ ಸ್ಥಳ, ಮೋಜು ಮಸ್ತಿಯ ಜಾಗ. ಆದರೆ ಇಲ್ಲಿನ ರೈಲು ಕಾರ್ಮಿಕರಿಗೆ ಇದು ಜೀವನಾಳ. ಈ ದಟ್ಟ ಕಾಡಿನ ಮಧ್ಯೆ ತಮ್ಮ ಜಿಲ್ಲೆ ಮತ್ತು ರಾಜ್ಯಗಳನ್ನು ತೊರೆದು ಕೆಲಸ ಮಾಡಿ ಬದುಕುತ್ತಿರುವ ಜನರ ಪಾಡು ಇದು. ಎಷ್ಟು ಗಂಟೆ ಇವಾಗ ನೆಕ್ಸ್ಟ್ ಟ್ರೈನ್ ಬರೋದು? ನೆಕ್ಸ್ಟ್ ಟ್ರೈನ್ ಯಾವಾಗ ಬರೋದು? 2 ಗಂಟೆಗೆ ಒಂದ್ಸಲ ಬರೋದು. ಎಲ್ಲೋ ಆವಿಯಾಗಿ ಮೋಡವಾಗಿ ಕೊನೆಗೆ ಮಳೆಯಾಗಿ ಹರಿದು ಯಾರದೋ ಜೀವನಕ್ಕೆ ನೆರವಾಗುವ ಈ ಪ್ರಕೃತಿ ವಿಸ್ಮಯವೇ ಸರಿ. ಇದು ರೈಲ್ವೆ ಟ್ರ್ಯಾಕ್ ಕುದಿಯೋಂಗಿಲ್ಲ. ಇಲ್ಲಿಗಲ್ಲ ಖಂಡಿತ ಜೈಲು. ಇನ್ನೇನು ನಮ್ಮ ಪ್ರವಾಸ ಮುಗಿಯಿತೆಂದು ಊರಿನ ಕಡೆಗೆ ಮರಳುತ್ತಿದ್ದವರ ಕಣ್ಣಿಗೆ ಬಿದ್ದಿದ್ದು ಎಷ್ಟು ತಿಂಗಳಿಗೆ ಒಂದ್ಸಲ ಮಾಡೋದು?
ವರ್ಷಕ್ಕೊಂದ್ಸಲಿ ಅದು ಯಾವಾಗ ಅವ್ರು ಹೇಳ್ತಾರೋ ಅವಾಗ ಮಾಡ್ಬೇಕು. ಇವರು ಬಂದು ಹರಾಜ ಕೂತ್ಕೊತಾರೆ, ಕೂತ್ಕೊಂಡು ಮೀನು ಬಿಡ್ಕೊತಾರೆ. ಮೀನು ಇವರೇ ಬಿಡೋದಾ? ಹ್ಞೂ, ನಾವು ಕೂತ್ಕೊಂಡಿರ್ತಾನೆ ಪಾರ್ಟಿ ಬಿಡ್ಕೊತಾರೆ. ಅವ್ರಿಗೆ ಅಮೌಂಟ್ ಕೊಡ್ಬೇಕಾದ್ರು ಆದ್ರೆ ಕಟ್ಟಿ ಸೇರ್ತಾರಲ್ಲ, ವರ್ಷ ಇಲ್ಲಿ ಇವತ್ತು ಇಷ್ಟು ಮಾಡ್ಕೊಳಕ್ ಅವನು. ವರ್ಷಕ್ಕೊಂದು ಬಾರಿ ಹರಾಜು ಸಾರಿ ಮೀನುಗಾರಿಕೆ ನಡೆಸುವ ಈ ಆಚರಣೆ ಇಲ್ಲಿಯ ಜನರಿಗೆ ಮೋಜು ಮಸ್ತಿಯ ಒಂದು ಆಟ. ನೀನು ಹಿಡ್ಕೊಬಂದು ಕರೆದ್ರೆ ಸಾರಾಗ ಕೊಟ್ಟವ್ರು ಹಂಗೆ ಈ ಒಂದು ಕಂಪ್ಲೀಟ್ ಪ್ರಯಾಣದಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ಇತ್ತೀಚೆಗೆ ಸಕಲೇಶ್ಪುರದಲ್ಲಿ ಲೋಕಲ್ ಇಂದ ತುಂಬ ಹಲ್ಲೆ ಪ್ರಕರಣಗಳಾಗ್ತಾ ಇತ್ತು. ಆದರೆ ನಮಗೆ ಇಲ್ಲಿ ಸಿಕ್ಕ ಎಲ್ಲ ಸ್ಥಳೀಯರಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ. ಇನ್ಫ್ಯಾಕ್ಟ್ ವಿ ಫೆಲ್ಟ್ ಸೋ ವೆಲ್ಕಮ್ ಡಿಯರ್. ಯಾರೋ 4 ಜನ ದುಡುಕಿ ಮಾಡಿದ ಕೆಲಸದಿಂದ ಪೂರ್ತಿ ಸಕಲೇಶ್ಪುರದ ಜನರನ್ನು ಜಡ್ಜ್ ಮಾಡಿದ್ರೆ ತಪ್ಪಾಗುತ್ತೆ. ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಇದೇ ರೀತಿಯ ಕಂಟೆಂಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.